ಭಾರತ ಪ್ರವಾಸದ ವೇಳೆ ಇಂಗ್ಲೆಂಡ್ಗೆ ಮತ್ತೊಂದು ವೀಸಾ ಸಂಬಂಧಿತ ಸಮಸ್ಯೆ ಎದುರಾಗಿದೆ. ಅದಕ್ಕೂ ಮುನ್ನ ಎಲೆಕ್ಷನ್ ಎಐಸಿಸಿಯಲ್ಲಿ ನಡೀತಾ ಇರುವಂಥದ್ದು ರಾಜ್ಯಸಭೆ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗಿರುವಂಥದ್ದು. 4 ರಾಜ್ಯಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಕಾಂಗ್ರೆಸ್ ರಿಲೀಸ್ ಮಾಡ್ತಾ ಇದೆ. ರಾಜಸ್ಥಾನ, ಬಿಹಾರ, ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ. ಈ 4 ರಾಜ್ಯಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಕಾಂಗ್ರೆಸ್ ರಿಲೀಸ್ ಮಾಡ್ತಾ ಇದೆ. ಎಐಸಿಸಿಯಿಂದ ರಾಜ್ಯಸಭಾ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ. ರಾಜಸ್ಥಾನದಿಂದ ಸೋನಿಯಾ ಗಾಂಧಿ ಅಭ್ಯರ್ಥಿಯಾಗಿ ಕಣಕ್ಕೆ, ಬಿಹಾರದಿಂದ ಡಾಕ್ಟರ್ ಅಖಿಲೇಶ್ ಪ್ರಸಾದ್ ಸಿಂಗ್ ಅಭ್ಯರ್ಥಿ, ಇನ್ನು ಹಿಮಾಚಲ ಪ್ರದೇಶದಿಂದ ಅಭಿಷೇಕ್ ಮನು ಸಿಂಘ್ವಿ ಅಭ್ಯರ್ಥಿ, ಮಹಾರಾಷ್ಟ್ರದಿಂದ ಚಂದ್ರಕಾಂತ್ ಹಂಡೋರೆ ಅಭ್ಯರ್ಥಿ. 4 ರಾಜ್ಯಗಳಿಗೆ ಅಭ್ಯರ್ಥಿಯನ್ನ ಎಐಸಿಸಿ ಫೈನಲ್ ಮಾಡಿದೆ. ಪಟ್ಟಿ ಪ್ರಕಟ ಆಗಿದೆ. ಆದರೆ ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆ ಮಾತ್ರ ಇನ್ನೂ ಕೂಡ ಸಸ್ಪೆನ್ಸ್ ಆಗೇ ಇದೆ. ರಾಜಸ್ಥಾನ, ಬಿಹಾರ, ಹಿಮಾಚಲ ಪ್ರದೇಶ ಮತ್ತು ಮಹಾರಾಷ್ಟ್ರ, ಈ 4 ರಾಜ್ಯಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಮಾತ್ರ ರಿಲೀಸ್ ಮಾಡಿದೆ ಕಾಂಗ್ರೆಸ್. ರಾಜಸ್ಥಾನದ ಈ ಬಾರಿ ಸೋನಿಯಾ ಗಾಂಧಿ ಅಭ್ಯರ್ಥಿಯಾಗಿ ಕಣಕ್ಕೆ. ರಾಯ್ಬರೇಲಿಯ ಸಂಸದೆಯಾಗಿರುವಂತಹ ಸೋನಿಯಾ ಗಾಂಧಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾ ಇಲ್ಲ. ಬದಲಿಗೆ ರಾಜ್ಯಸಭೆ ಅಖಾಡಕ್ಕಿಳಿತಾ ಇದ್ದಾರೆ. ರಾಜಸ್ಥಾನದಿಂದ ಸೋನಿಯಾ ಗಾಂಧಿ ಅಭ್ಯರ್ಥಿಯಾಗಿ ಕಣಕ್ಕೆ. ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ. ರಾಜಸ್ಥಾನದಿಂದ ಶ್ರೀಮತಿ ಸೋನಿಯಾ ಗಾಂಧಿ, ಬಿಹಾರದಿಂದ ಡಾಕ್ಟರ್ ಅಖಿಲೇಶ್ ಪ್ರಸಾದ್ ಸಿಂಗ್, ಹಿಮಾಚಲ ಪ್ರದೇಶದಿಂದ ಶ್ರೀ ಅಭಿಷೇಕ್ ಮನು ಸಿಂಘ್ವಿ, ಮಹಾರಾಷ್ಟ್ರದಿಂದ ಚಂದ್ರಕಾಂತ್ ಹಂಡೋರೆ ಅಭ್ಯರ್ಥಿ ಎನ್ನುವಂತಹ ಪಟ್ಟಿಯನ್ನ ಪ್ರಕಟಗೊಳಿಸಿದೆ ಕಾಂಗ್ರೆಸ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಐಸಿಸಿ 4 ರಾಜ್ಯಗಳಿಗೆ ರಾಜ್ಯಸಭಾ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಮಾಡ್ತಾ ಇದೆ. ಈ ಪಟ್ಟಿ ಹೆಸರುಗಳನ್ನ ಗಮನಿಸ್ತಾ ಇದ್ರೆ ಏನ್ ಹೇಳ್ತೀರಿ ಅಂತ? ಪ್ರತಿಭಾ, ನಿಶ್ಚಿತವಾಗಿ ಸೋನಿಯಾ ಗಾಂಧಿ ಅವರ ಹೆಸರಿನ ಬಗ್ಗೆ ಅತ್ಯಂತ ಕುತೂಹಲ ಇತ್ತು. ಎಲ್ಲಿ ಹೋಗ್ತಾರೆ, ರಾಜಸ್ಥಾನ್, ತೆಲಂಗಾಣ, ಹಿಮಾಚಲ್ ಪ್ರದೇಶ್, ಕರ್ನಾಟಕಕ್ಕೂ ಬರ್ತಾರೆ ಅಂತಕ್ಕಂಥ ಮಾತಿತ್ತು. ಆದ್ರೆ ದಿಲ್ಲಿಗೆ ಹತ್ತಿರ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿ ರಾಜಸ್ಥಾನವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ರಾಜಸ್ಥಾನದಿಂದ ಸುಲಭವಾಗಿ ಸೋನಿಯಾ ಗಾಂಧಿ ಆಯ್ಕೆಯಾಗಿ ಬರಲಿದ್ದಾರೆ. ರಾಜಸ್ಥಾನದಿಂದ ಸೋನಿಯಾ ಗಾಂಧಿ, ಬಿಹಾರದಿಂದ ಡಾಕ್ಟರ್ ಅಖಿಲೇಶ್ ಪ್ರಸಾದ್ ಸಿಂಗ್, ಅಲ್ಲಿನ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರು ಕೂಡ ಹೌದು, ಅವರಿಗೆ ರಾಜ್ಯಸಭಾ ಟಿಕೆಟ್ ಅನ್ನ ನೀಡಲಾಗಿದೆ. ಹಿಮಾಚಲ್ ಪ್ರದೇಶದಿಂದ ಅಭಿಷೇಕ್ ಮನು ಸಿಂಘ್ವಿ ಇಲ್ಲಿವರೆಗೆ ರಾಜಸ್ಥಾನದಿಂದ ಇದ್ರು, ಈ ಬಾರಿ ಅವರಿಗೆ ಹಿಮಾಚಲ್ ಪ್ರದೇಶಕ್ಕೆ ಶಿಫ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ಚಂದ್ರಕಾಂತ್ ಹಿಂಡೋರೆ ಅಂತಕ್ಕಂಥ ಅಲ್ಲಿನ ಹಿಂದುಳಿದ ವರ್ಗದ ನಾಯಕರು, ಅವರಿಗೆ ಈ ಒಂದು ರಾಜ್ಯಸಭಾ ಟಿಕೆಟ್ ಅನ್ನ ನೀಡಲಾಗಿದೆ. ಕರ್ನಾಟಕದ್ದು ಸ್ವಲ್ಪ ಮಟ್ಟಿಗೆ ಕಗ್ಗಂಟು ಇದ್ದಾಗಿದೆ. ಆ ಕಾರಣದಿಂದ ಇವತ್ತು ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿಲ್ಲ. ನಾಳೆ ಕೊನೆಯ ದಿನ, ಇವತ್ತು ಮಧ್ಯಾಹ್ನ ಅಥವಾ ಸಂಜೆಯ ಒಳಗಡೆ ಕರ್ನಾಟಕದ ಪಟ್ಟಿ ಅಂತಿಮವಾಗತ್ತೆ ಅಂತಕ್ಕಂಥ ಮಾತುಗಳಿವೆ. ಕರ್ನಾಟಕದಿಂದ ಒಂದು ಈಗಾಗಲೇ ಏನು ಸಿಟ್ಟಿಂಗ್ ಮೆಂಬರ್ ಇದ್ದಾರೆ, ನಾಸಿರ್ ಹುಸೇನ್, ಅವರ ಹೆಸರನ್ನ ಬಹುತೇಕ ಫೈನಲ್ ಮಾಡಲಾಗಿದೆ. 2ನೇ ಹೆಸರು ದಿಲ್ಲಿಯಿಂದ ಯಾರು ಬರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. 3ನೇ ಹೆಸರಿನ ಬಗ್ಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಸಣ್ಣ ಮಟ್ಟದ ಒಂದು ಪೈಪೋಟಿ ಕಂಡು ಬರ್ತಾ ಇದೆ. ಗೋವಿಂದರಾಜ್ ರಾಜಕೀಯ ಏನೊಂದು ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾರೆ, ಅವರನ್ನ ದಿಲ್ಲಿಗೆ ಕಳಿಸ್ಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಬಯಕೆ. ಆದ್ರೆ ವಿನಯ್ ಕಾರ್ತಿಕ್ರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಮನಸ್ಸಿನಲ್ಲಿದೆ. ಯಾರು ಅಂತಿಮವಾಗಿ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಕುತೂಹಲ ಇದೆ. ಸ್ವಲ್ಪ ಕಗ್ಗಂಟಿನ ಕಾರಣದಿಂದ ಕರ್ನಾಟಕದ ಪಟ್ಟಿಯನ್ನ ಇವತ್ತು ಕೂಡ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೋನಿಯಾ ಗಾಂಧಿ ನಿಶ್ಚಿತವಾಗಿ ಇಷ್ಟು ದಿನಗಳವರೆಗೆ ಲೋಕಸಭೆಯಲ್ಲಿದ್ರು. ಸತತವಾಗಿ 1999ರಿಂದ ರಾಯ್ಬರೇಲಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾ ಇದ್ರು. ಆದ್ರೆ ಅನಾರೋಗ್ಯದ ಕಾರಣದಿಂದ ಸೋನಿಯಾ ಗಾಂಧಿ ಈ ಬಾರಿ ಸ್ಪರ್ಧಿಸಲ್ಲ ಅಂತಕ್ಕಂಥದ್ದನ್ನ ಮೊದಲೇ ಸ್ಪಷ್ಟಪಡಿಸಿದ್ರು. ಹೀಗಾಗಿ ಅವರಿಗೆ ರಾಜ್ಯಸಭಾ ಟಿಕೆಟ್ ಅನ್ನ ನೀಡಲಾಗಿದೆ. ರಾಜಸ್ಥಾನದಿಂದ ಆಯ್ಕೆಯಾಗಿ ಬಂದ ನಂತರ ರಾಯ್ಬರೇಲಿ ಕ್ಷೇತ್ರವನ್ನ ಈ ಚುನಾವಣೆಯ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿಗೆ ಸೋನಿಯಾ ಗಾಂಧಿ ಬಿಟ್ಟುಕೊಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿದೆ. ಪ್ರತಿಮಾ, ಪ್ರಶಾಂತ್, ಈ ಹೆಸರುಗಳಂದ್ರೆ ಸೋನಿಯಾ ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ, ಅಂದ್ರೆ ಒಂದು ನಿರೀಕ್ಷೆ ಇತ್ತು ಅಂತನ್ನುವಂಥದ್ದು. ಆದ್ರೆ ಈ ಕರ್ನಾಟಕದ ಮಟ್ಟಿಗೆ ಗಮನಿಸ್ತಾ ಹೋದಾಗ
ಏನಾಗ್ಬೋದು ಅನ್ನುವಂಥ ಕುತೂಹಲ ಇದೆ. ಯಾವ ವಿಚಾರಗಳು ಬಹಳ ದೊಡ್ಡ ಕಗ್ಗಂಟಾಗ್ತಾ ಇದೆ ಕರ್ನಾಟಕದ ಪಾಲಿಗೆ ಅಂತ? ನೋಡಿ, ಕರ್ನಾಟಕದಲ್ಲಿ 3 ಸೀಟ್ಗಳು ಬರ್ತವೆ. ಯಾಕಂದ್ರೆ 45 ಶಾಸಕರು ಒಬ್ಬ ರಾಜ್ಯಸಭಾ ಸದಸ್ಯನನ್ನ ಆಯ್ಕೆ ಮಾಡಬಹುದು. ಕಾಂಗ್ರೆಸ್ ಸುಲಭವಾಗಿ 3 ಸೀಟ್ಗಳನ್ನ ಗೆಲ್ಲುವ ಸಾಧ್ಯತೆಗಳಿವೆ. ಆದ್ರೆ ಕುಪೇಂದ್ರ ರೆಡ್ಡಿ ಅವರನ್ನ JDS ಕೂಡ ತಯಾರು ಮಾಡಿ ಕೂರಿಸಿದೆ. ಹೀಗಾಗಿ 5 ಜನ ಆದ್ರೆ ಚುನಾವಣೆ ಆಗತ್ತೆ, 4 ಅಭ್ಯರ್ಥಿ ಆದ್ರೆ ಅನ್ಅಪೋಸ್ಡ್ ಆಗತ್ತೆ. ಆ ಕಾರಣದಿಂದ ಕಾಂಗ್ರೆಸ್ ಮೊದಲನೇ ಅಭ್ಯರ್ಥಿಯಾಗಿ ನಾಸೀರ್ ಹುಸೇನ್ ಇರ್ತಾರೆ. 2ನೇ ಅಭ್ಯರ್ಥಿಯಾಗಿ ಯಾರು ಬರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ಯಾಕಂದ್ರೆ ದಿಲ್ಲಿಯಿಂದ ಒಬ್ಬರನ್ನ ಹೈಕಮಾಂಡ್ ಆಯ್ಕೆ ಮಾಡಿ ಕಳಿಸುತ್ತೆ. ಹೈಕಮಾಂಡ್ ಕೋಟಾದಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬಹುದು ಅಂತಕ್ಕಂಥ ಮಾತುಗಳಿವೆ. 3ನೇ ಅಭ್ಯರ್ಥಿಯಾಗಿ ಸ್ಥಳೀಯರಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಿದ್ದರಾಮಯ್ಯ, DK ಶಿವಕುಮಾರ್ 2 ಬಣಗಳಲ್ಲಿ ಪೈಪೋಟಿ ಇದೆ. ಅಂತಿಮವಾಗಿ ಯಾರನ್ನ ಆಯ್ಕೆ ಮಾಡುತ್ತೆ ಹೈಕಮಾಂಡ್ ಅಂತಕ್ಕಂಥದ್ದು ಕುತೂಹಲಕಾರಿ. ಇಬ್ಬರನ್ನೂ ಬಿಟ್ಟು 3ನೇವರು ಆಯ್ಕೆ ಆದ್ರೂ ಆಶ್ಚರ್ಯವಿಲ್ಲ. ಸ್ವಲ್ಪ ಮಟ್ಟಿಗೆ ಚರ್ಚೆಗಳು ನಡೆದ ನಂತರ ಸಂಜೆ ಒಳಗಡೆ 3 ಅಭ್ಯರ್ಥಿಗಳ ಹೆಸರನ್ನ ಹೈಕಮಾಂಡ್ ಪ್ರಕಟಿಸುವ ಸಾಧ್ಯತೆಗಳಿವೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.